ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಕೀರ್ತನೆ 40 1-4 ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದೆನು. ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು. ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ, ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ. ಅದು ನಮ್ಮ ದೇವರ ಸ್ತೋತ್ರವೇ. ಆತನ ಮಹತ್ಕಾರ್ಯಗಳನ್ನು ನೋಡುವ ಅನೇಕರು ಭಯಭಕ್ತಿಯುಳ್ಳವರಾಗಿ ಯೆಹೋವನಲ್ಲಿ ನಂಬಿಕೆ ಇಡುವರು. ಯಾವನು ಅಹಂಕಾರಿಗಳಲ್ಲಿಯೂ ಸುಳ್ಳನ್ನು ಹಿಂಬಾಲಿಸುವವರಲ್ಲಿಯೂ ಸೇರದೆ ಯೆಹೋವನನ್ನೇ ನಂಬುತ್ತಾನೋ ಅವನೇ ಧನ್ಯನು. ತನ್ನನ್ನು ನಿರೀಕ್ಷಿಸುವವರಿಗೆ ಹೊಸ ಬಲವನ್ನು ಅನುಗ್ರಹಿಸುವ ತಂದೆಯಾದ ದೇವರಿಗೆ ಕೃತಜ್ಞತೆ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ಸುಂದರವಾದ ಪುನರುತ್ಥಾನದ ದಿನ, ಪ್ರಿಯರೇ, ನಿಮ್ಮೆಲ್ಲರಿಗೂ ವಿಶ್ವವಾಣಿಯವರಾದ ನಾವು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯಿಂದ ವಂದಿಸುತ್ತಾ, ಕರ್ತನು ನಿಮ್ಮನ್ನು ಪ್ರಸನ್ನ ಮುಖದಿಂದ ನೋಡಿ ನಿಮ್ಮನ್ನು ಕಟಾಕ್ಷಿಸಲೆಂದು ಹಾರೈಸುವವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಮೊರೆಗೆ ಕಿವಿಗೊಟ್ಟು ಸದುತ್ತರವನ್ನು ದಯಪಾಲಿಸಿ ಅನುದಿನವೂ ನಮ್ಮನ್ನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡುತ್ತಿರುವ ಕರ್ತನು 2ನೇ ಮಾಸದ 3ನೇ ವಾರಕ್ಕೆ ನಮ್ಮನ್ನು ನಡೆಸಿರುವನು. ಆತನ ಘನವುಳ್ಳ ನಾಮಕ್ಕೆ ಸ್ತೋತ್ರ. ಆತನ ಸತ್ಯ ಸಂತತಿಯು ದೊಡ್ಡದು. ಪ್ರಿಯ ಸಹೋದರ ಸಹೋದರಿಯರೇ, 40ನೇ ಕೀರ್ತನೆಯ ಬಗ್ಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 5-9 ವಚನಗಳನ್ನು ಉಲ್ಲೇಖಿಸಿ ಇದನ್ನು ಮೆಸ್ಸಿಯನ ಕೀರ್ತನೆ ಎಂದು ತಜ್ಞರು ಹೇಳಿರುವರು. ಇದರ 7ನೇ ವಚನದಲ್ಲಿ ಯೇಸುವಿನ ಜನನವನ್ನು, 8ನೇ ವಚನದಲ್ಲಿ ಆತನ ಪಾಪರಹಿತ ಜೀವಿತವನ್ನು ಹಾಗೂ 6ನೇ ವಚನದಲ್ಲಿ ಆತನ ತ್ಯಾಗಪೂರ್ವಕವಾದ ಯಜ್ಞವನ್ನು ವಿವರಿಸಿರುವಂಥವರಾಗಿದ್ದಾರೆ. ಹೇಗೂ ಪ್ರಿಯರೇ, ಈ ಕೀರ್ತನೆಯನ್ನು ದಾವೀದನು ತಾನು ಅರಸನಾಗುವುದಕ್ಕಿಂತ ಮುಂಚೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಸೌಲನ ಕೈಯಿಂದ ತಪ್ಪಿಸಿಕೊಳ್ಳುತ್ತಾ ಅಲೆದಾಡುತ್ತಿದ್ದ ಸಂದರ್ಭದಲ್ಲಿ ದೇವರು ಅವನ ಪ್ರಾರ್ಥನೆಗೆ ಸದುತ್ತರವಾಗಿ ಅವನನ್ನು ಕಾಪಾಡಿ ಅವನ ಅವಶ್ಯಕತೆಗಳನ್ನು ಪೂರೈಸಿದ್ದಕ್ಕಾಗಿ ರಚಿಸಿರುವ ಸ್ತೋತ್ರದ ಕೀರ್ತನೆಯಾಗಿರುವುದು. ಹೌದು ಪ್ರಿಯರೇ, ಸೌಲನಿಂದ ತಪ್ಪಿಸಿಕೊಂಡು ಅಲೆದಾಡುತ್ತಿದ್ದ ಸಮಯದಲ್ಲಿ ದಾವೀದನು ತನ್ನನ್ನು ಸಂರಕ್ಷಿಸಿ ಕಾಪಾಡುವಂತೆ ಯೆಹೋವನನ್ನು ನಿರೀಕ್ಷಿಸಿದವನಾದನು. ಕರ್ತನಾದ ದೇವರು ಅವನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನೆಂದು 1ನೇ ವಚನವು ತಿಳಿಸಿರುವುದು. ಪ್ರಿಯರೇ, ನಮ್ಮ ಕಷ್ಟ, ದುಃಖ, ಚಿಂತೆ ಅಥವಾ ವ್ಯಥೆ ಏನೇ ಇದ್ದರೂ ನಾವು ಸ್ವಲ್ಪ ಹೊತ್ತು ಅವುಗಳನ್ನು ಬದಿಗಿಟ್ಟು ಹಿಂತಿರುಗಿ ನೋಡುವುದು ಹಾಗೂ ಕರ್ತನ ಒಳ್ಳೆಯತನಗಳನ್ನು ಜ್ಞಾಪಕ ಮಾಡಿಕೊಳ್ಳುವುದು ಒಳ್ಳೆಯದಾಗಿದೆ. ಸೌಲನ ಕೈಯಿಂದ ತಪ್ಪಿಸಿಕೊಂಡು ಅಲೆದಾಡುತ್ತಿದ್ದಾಗ ದಾವೀದನು ಅನುಭವಿಸಿದ ಎಲ್ಲ ಪ್ರಕಾರಗಳ ತೊಂದರೆಗಳ ಬಗ್ಗೆ ಸಂಜೆಗೆ ನಮ್ಮ ಬಳಿಯಲ್ಲಿ ಬಂದು ಇಳಿದುಕೊಳ್ಳುವ ದುಃಖಕ್ಕೆ ಹೋಲಿಸಿದರೆ, ದೇವರು ಅವನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದ್ದನ್ನು ಮುಂಜಾನೆಯ ಹರ್ಷಧ್ವನಿಗೆ ಹೋಲಿಸಿದ್ದಾನೆ. ಪ್ರಿಯರೇ, ನಕಾರಾತ್ಮಕವಾದ ಯಾವುದಕ್ಕೂ ಹೆದರಬೇಡ್ರಿ. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರೂ ಮುಂಜಾನೆ ಹರ್ಷಧ್ವನಿ ಕೇಳಿಸುವುದು. 2 ಹಾಗೂ 3ನೇ ವಚನಗಳು, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಯಾವ ದೇವರು ದಾವೀದನನ್ನು ಗುಂಡಿಯೊಳಗಿಂದ ಮೇಲಕ್ಕೆ ಎತ್ತಿದ್ದನೋ, ಬಂಡೆಯ ಮೇಲೆ ನಿಲ್ಲಿಸಿದ್ದನೋ ಹಾಗೂ ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿ ಅವನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದನೋ, ಅದೇ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಈಗಲೂ ತನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ಆತನಲ್ಲಿ ನಂಬಿಕೆ ಇಟ್ಟು ಸನ್ಮಾರ್ಗದಲ್ಲಿ ನಡೆದುಕೊಳ್ಳುತ್ತಾರೋ ಅಂಥ ಎಲ್ಲರನ್ನೂ ಮೇಲಕ್ಕೆತ್ತುತ್ತಾನೆ. ಕ್ರಿಸ್ತನೆಂಬ ಬಂಡೆಯ ಮೇಲೆ ನಿಲ್ಲಿಸುತ್ತಾನೆ. ನಮಗಾಗದವರ ಮುಂದೆಯೇ ನಾವು ತಲೆ ಎತ್ತಿ ದೃಢವಾಗಿ ಹೆಜ್ಜೆ ಇಡುತ್ತಾ ನಡೆಯುವವರಾಗುವಂತೆ ಹಾಗೂ ತಂದೆಯಾದಂಥ ದೇವರಿಗೆ
ನೂತನ ಕೀರ್ತನೆಯನ್ನು ಹಾಡುವವರಾಗುವಂತೆ ಮಾಡುತ್ತಾನೆ. ಆತನಿಗೆ ಸಮಾನನಾದ ದೇವರು ಯಾರೂ ಇಲ್ಲ. ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಆತನು ಎಲ್ಲ ಕಾರ್ಯಗಳನ್ನು ಅನುಕೂಲಕರವಾಗಿ ಮಾಡುತ್ತಾನೆ. ಆದುದರಿಂದ ಪ್ರಿಯರೇ, ಯಾರಿಗೂ ಮತ್ತು ಯಾವ ಪರಿಸ್ಥಿತಿಗೂ ನಾವು ಹೆದರದಿರೋಣ. ನಮ್ಮ ಸುತ್ತಲಿನ ಪರಿಸ್ಥಿತಿಗಳು ನಮಗೆ ಹೆದರಿಸುವವುಗಳಾಗಿ ಕಂಡುಬರಬಹುದು. ಆದರೆ ಲೋಕದಲ್ಲಿರುವವನಿಗಿಂತಲೂ ನಮ್ಮೊಳಗಿರುವ ಆತನು ಹೆಚ್ಚಿನವನಾಗಿದ್ದಾನೆಂಬುದನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳೋಣ. ಕರ್ತನು ತಾನೇ ಈ ವಾಕ್ಯಗಳನ್ನು ನಮ್ಮ ಆತ್ಮಗಳ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು, ಸರ್ವಜ್ಞನು, ಸರ್ವಾಧಿಕಾರಿಯೂ ಸರ್ವವ್ಯಾಪಿಯೂ ಆಗಿರುವ ಯೇಸು ಕ್ರಿಸ್ತನಲ್ಲಿ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಸುಂದರವಾದ ವಾರದ ಮೊದಲನೇ ದಿನಕ್ಕಾಗಿಯೂ 2ನೆಯ ಮಾಸದ 3ನೆಯ ಪುನರುತ್ಥಾನದ ದಿನಕ್ಕಾಗಿಯೂ ನಿನಗೆ ಸ್ತೋತ್ರಗಳು. ಕರ್ತನೆ, ನಮ್ಮ ರಕ್ಷಣೆಗಾಗಿ ನಿನ್ನ ಕುಮಾರನು ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನನ್ನು ಶಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಟ್ಟು ನಿನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಕ್ಕಾಗಿ ನಿನ್ನನ್ನು ವಂದಿಸಿ ಸ್ತುತಿಸುವವರಾಗಿದ್ದೇವೆ. ಕರ್ತನೆ, ಯೇಸುವಿನ ರಕ್ತಕ್ಕಾಗಿಯೂ ಆತನು ನಮ್ಮನ್ನು ಬದುಕಿಸಲು ತಾನು ಸತ್ತು ಹೂಣಲ್ಪಟ್ಟು 3ನೇ ದಿನ ಪುನಃ ಜೀವಿತನಾಗಿ ಎದ್ದು ಬಂದುದಕ್ಕಾಗಿಯೂ ನಿನಗೆ ವಂದನೆಗಳು. ಕರ್ತನೆ, ಈ ದಿನ ಬಿತ್ತರಗೊಂಡಂಥ ನಿನ್ನ ವಾಕ್ಯಗಳು ಕೇಳಿಸಿಕೊಂಡಂಥ ನಿನ್ನ ಮಕ್ಕಳನ್ನು ಆಧರಿಸಿ ಬಲಪಡಿಸಿ ಧೈರ್ಯಪಡಿಸುವೆ ಎಂದು ನಂಬುತ್ತಾ ನಿನ್ನನ್ನು ಘನಪಡಿಸುವವರಾಗಿದ್ದೇವೆ. ಪ್ರೀತಿ ಸ್ವರೂಪನಾದ ದೇವರೇ, ವಿಶ್ವವಾಣಿಯ ಮೂಲಕ ಈ ತಿಂಗಳು ನಡೆಯುತ್ತಿರುವ ಮಿಷನ್ ಮಹೋತ್ಸವಕ್ಕಾಗಿ ನಿನಗೆ ವಂದನೆಗಳು. ಈ ಸೇವೆಗೆ ಸಹಾಯಕರಾಗಿ ತಮ್ಮ ಸಹಾಯದ ಹಸ್ತಗಳನ್ನು ಚಾಚಿರುವಂಥ ಪ್ರತಿಯೊಬ್ಬ ಸೇವಾದಾನಿಗಳಿಗಾಗಿಯೂ ಉಳಿತಾಯ ಪೆಟ್ಟಿಗೆಗಳ ಮೂಲಕ ಸಹಾಯ ಮಾಡುವವರಿಗಾಗಿಯೂ ನಿನಗೆ ವಂದನೆಗಳು. ಕರ್ತನೆ, ಅವರನ್ನು ನಿನ್ನ ಕೃಪಾದೃಷ್ಟಿಯಲ್ಲಿರಿಸಿಕೊಂಡು ನಿನ್ನ ಮಹಿಮೆಯ ಸೇವೆಯಲ್ಲಿ ಇನ್ನೂ ಹೆಚ್ಚು ಬಲವುಳ್ಳ ಸಾಧನೆಗಳನ್ನಾಗಿ ಉಪಯೋಗ ಮಾಡಿಕೊ. ಕರ್ತನೆ, ಈ ದಿನ ಮಂಡ್ಯ ಪಟ್ಟಣದ CSI ಸಭೆಯಲ್ಲಿ ನಡೆಯುವಂಥ ವಿಶ್ವವಾಣಿಯ ವಿಶೇಷ ಕೂಟದಲ್ಲಿ ಸಭೆಯವರೆಲ್ಲರೂ ಭಾಗವಹಿಸಿ ಸೇವೆಯನ್ನು ಪ್ರೋತ್ಸಾಹ ಮಾಡುವವರಾಗುವಂತೆ ಸಹಾಯ ಮಾಡು. ದಾವೀದನ ಹಾಗೆ ಯಾರಾದರೂ ವಿನಾಕಾರಣ ತೊಂದರೆಗೊಳಗಾಗಿ ಕಷ್ಟಪಡುವವರಾಗಿದ್ದರೆ ಕರ್ತನೆ, ಅಂಥವರ ಮೊರೆಗೆ ಲಕ್ಷ್ಯವಿಟ್ಟು ಅವರನ್ನು ಸಂರಕ್ಷಿಸು. ಕ್ರಿಸ್ತನ ನಿಮಿತ್ತವೂ ಸೇವೆಯ ನಿಮಿತ್ತವೂ ಸೆರೆಮನೆಗಳಲ್ಲಿರುವವರು ಬಿಡುಗಡೆಯಾಗಿ ನಿನ್ನ ಸೇವೆಯಲ್ಲಿ ಮುಂದುವರಿಯುವುದಕ್ಕೆ ಸಹಾಯ ಮಾಡು. ವಿಧವಾದಂಥ ಹೇಳಿಕೊಳ್ಳದ ದುಸ್ಥಿತಿಗಳಲ್ಲಿರುವವರನ್ನು ಕರ್ತನೆ ನೀನು ತಾನೇ ಸಂಧಿಸಿ ಅವರನ್ನು ಆಯಾ ದುಸ್ಥಿತಿಗಳಿಂದ ತಪ್ಪಿಸಿ ಕಾಪಾಡು. ಪ್ರೀತಿಯುಳ್ಳ ಸ್ವಾಮಿ, ಈ ದಿನ ನಡೆಯುವಂಥ ಆರಾಧನಾ ಕೂಟಗಳನ್ನೆಲ್ಲ ಆಶೀರ್ವದಿಸಿ ನೀನು ನಿನ್ನ ಮಕ್ಕಳ ಮೂಲಕ ಮಹಿಮೆ ಹೊಂದಿ ನಮ್ಮನ್ನು ಆಶೀರ್ವದಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಸ್ತುತಿ ಘನ ಮಹಿಮೆ ಎಲ್ಲ ನಿನಗೆ ಸಲ್ಲಿಸಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಈಗಲೂ ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸವು, ಶಾಂತಿ, ಸಮಾಧಾನವು ನಮ್ಮೊಬ್ಬೊಬ್ಬರ ಮೇಲೆ ಸದಾಕಾಲವು ನೆಲೆಯಾಗಿರಲಿ. ಆಮೇನ್.